ಎಲ್ಲರಿಗೂ ನಮಸ್ಕಾರ. ನಾನು ದಿನೇಶ್ ಹೊಸನಗರ. ನಿಮಗೆಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಮಗೆ ಮತ್ತು ಈ ದೇಶಕ್ಕೆ ತುಂಬ ಗೌರವವಾದಂಥ ಒಂದು ದಿನ. ಯಾಕೆ ಅಂತ ಹೇಳಿದ್ರೆ ಯೋಗ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದೇ ಭಾರತ. ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆ. ಹಾಗಾದರೆ ಯೋಗ ಅಂದ್ರೇನು, ಯೋಗದ ಮಹತ್ವ ಏನಿದೆ, ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗದಲ್ಲಿ ಏನನ್ನು ಹೇಳಿದ್ದಾರೆ, ಇದೆಲ್ಲವನ್ನು ನಮಗೆ ತಿಳಿಸ್ಲಿಕ್ಕಾಗಿ ಡಾಕ್ಟರ್ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಸರ್ ನಮಸ್ಕಾರ. ನಿಮಗೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಸರ್. ನಮಸ್ಕಾರ ಸರ್, ನಿಮ್ಮ ಸಣ್ಣ ಪರಿಚಯ ಹೇಳ್ಬೋದಾ? ಡಾಕ್ಟರ್ ಟಿ.ಎನ್. ಮಂಜುನಾಥ, ಮೈಸೂರಿನ ನಿವಾಸಿ. ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ಮತ್ತು ಯೋಗದಲ್ಲಿ ಪರಿಣಿತಿ ಇದೆ. ಯೋಗವನ್ನು ಅಭ್ಯಾಸ ಮಾಡ್ತೀನಿ ಮತ್ತು ಯೋಗವನ್ನು ಶಿಕ್ಷಣವನ್ನು ಕೂಡ ಕೊಡ್ತೀನಿ. ವಿಶೇಷವಾಗಿ ಅಷ್ಟಾಂಗ ಯೋಗ ಮತ್ತು ಹಠಯೋಗ. ನಾನು ಶಿಕ್ಷಕ ವೃತ್ತಿಯಲ್ಲಿ ಸುಮಾರು 40 ವರ್ಷದಿಂದ ಇದ್ದೇನೆ. ಭಾರತದಾದ್ಯಂತ ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಪೂರ್ತಿ ದೇಶದ ಕಂಟ್ರಿ ಇನ್ಚಾರ್ಜ್ ಆಗಿದ್ದೆ. ಪರಂಪರಾಗತ ವೈದ್ಯಕೀಯ ವಿಜ್ಞಾನಗಳನ್ನ ಪ್ರವರ್ಧಮಾನಕ್ಕೆ ತರತಕ್ಕಂಥ ಕೆಲಸದಲ್ಲಿದ್ದೆ ದೆಹಲಿನಲ್ಲಿ 10 ವರ್ಷ. ನಂತರ ವೆಲ್ಲೂರಿನ ಕ್ರಿಶ್ಚಿಯನ್ ಮೆಡಿಕಲ್ ಆಸ್ಪತ್ರೆ ಅಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ 5 ವರ್ಷ ವೈದ್ಯಾಧಿಕಾರಿಯಾಗಿದ್ದೆ. 2004ರಿಂದ ಭಾರತ ಸರ್ಕಾರದ ವತಿಯಿಂದ ಮಾರಿಷಸ್ನಲ್ಲಿ ಭಾರತೀಯ ಉಚ್ಚಾಯೋಗ ಇಂಡಿಯನ್ ಹೈಕಮಿಷನ್ ಅಲ್ಲಿ ಕಲ್ಚರಲ್ ಅಂಬಾಸಿಡರ್ ಆಗಿದ್ದೆ. ಆಯುರ್ವೇದ ಮತ್ತು ಯೋಗವನ್ನು ಆ ದೇಶದಲ್ಲಿ ಪ್ರಚಾರ ಮತ್ತು ಪ್ರಸಾರ ಮಾಡುವ ಒಂದು ಜವಾಬ್ದಾರಿ ಇತ್ತು ನನಗೆ. ನಂತರ ಕೊಲಂಬೋದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹಠಯೋಗವನ್ನು ಹೇಗೆ ಕಲಿಸಬೇಕು ಅನ್ನೋದ್ರ ಬಗ್ಗೆ ಕೊಲಂಬೋ ಮತ್ತು ಇಂಡಿಯಾ ಶ್ರೀಲಂಕಾ ಫೋರಂ ಅಲ್ಲಿನ ಶಿಕ್ಷಕರಿಗೆ ಹಠಯೋಗವನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅನ್ನೋ ಮೆಥಡಾಲಜಿ ಬಗ್ಗೆ ಒಂದು 6 ತಿಂಗಳಲ್ಲಿದ್ದೆ. ನಂತರ ಭಾರತೀಯ ದೂತಾವಾಸ ಇಂಡಿಯನ್ ಎಂಬೆಸಿ ತಾಷ್ಕೆಂಟ್ ಅಲ್ಲಿ ಒಂದು 3 ವರ್ಷ ಅಗೈನ್ ಕಲ್ಚರಲ್ ಅಂಬಾಸಿಡರ್. ಅಲ್ಲಿನ ದೇಶದ ಜನರಿಗೆ ಭಾರತೀಯ ಕಲೆ, ಪರಂಪರೆ, ಆರೋಗ್ಯ ಇದರ ಬಗ್ಗೆ 3 ವರ್ಷಗಳ ಕಾಲ ಅಲ್ಲಿದ್ದೆ ನಾನು. ಪ್ರಸ್ತುತ ಮೈಸೂರಿನಲ್ಲಿ ವಿಶೇಷವಾಗಿ ಅಷ್ಟಾಂಗ ಯೋಗ ಮತ್ತು ಹಠಯೋಗದ ಬಗ್ಗೆ ಸ್ವಲ್ಪ ಜನರಿಗೆ ಪರಿಚಯ ಮಾಡಿಕೊಡ್ತೇನೆ. ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ಳೋಕೆ ಹೇಳ್ಕೊಡ್ತೇನೆ. 2 ಪುಸ್ತಕಗಳನ್ನ ಬರೆದಿದ್ದೀನಿ. ಮನೆ ಮದ್ದು ಇದರ ಮೇಲೆ, ಮನೆ ಮದ್ದು ಭಾಗ 1, ಮನೆ ಮದ್ದು ಭಾಗ 2. ಟ್ರೆಡಿಷನಲ್ ಹೆಲ್ತ್ ಸಿಸ್ಟಮ್ಸ್ ಅನ್ನೋದ್ರ ಬಗ್ಗೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ಪುಸ್ತಕ ಇದೆ. ಹರ್ಬಲ್ ಮೆಡಿಸಿನ್ ಫಾರ್ ಪ್ರೈಮರಿ ಹೆಲ್ತ್ ಕೇರ್ ಅನ್ನೋ ಇನ್ನೊಂದು ಪುಸ್ತಕ ಇದೆ. ಅಷ್ಟಾಂಗ ಯೋಗ ಅಂದ್ರೆ ಏನು, ಇದರ ವೈಶಿಷ್ಟ್ಯತೆ ಏನು, ಇದು ಯಾತಕ್ಕಾಗಿ ಇಷ್ಟೊಂದು ಮಹತ್ವವನ್ನು ಪಡೀತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಸರ್? ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ಪ್ರಾಣತೋಸ್ಮಿ. ಇದು ಅಷ್ಟಾಂಗ ಯೋಗದ ಪಿತಾಮಹ ಮಹರ್ಷಿ ಪತಂಜಲಿಯರಿಗೆ ನಾವು 2 ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತೇನೆ. ಈ ಮಹರ್ಷಿ ಪತಂಜಲಿ ಮನಸ್ಸಿನ ಕೊಳೆಯನ್ನು ಯೋಗದ ಮೂಲಕ, ಮಾತಿನ ಕಶ್ಮಲವನ್ನು ವ್ಯಾಕರಣದಿಂದ ಮತ್ತು ಶರೀರದ ಕಶ್ಮಲವನ್ನು ಆಯುರ್ವೇದ ಅಥವಾ ವೈದ್ಯಕದಿಂದ ತೆಗೆದಂತ ಮಹರ್ಷಿ ಪತಂಜಲಿಯವರಿಗೆ ನಾನು ನಮಸ್ಕರಿಸುತ್ತೇನೆ. ಇದು ಈ ಶ್ಲೋಕದ ಅರ್ಥ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಪ್ರಪಂಚದಾದ್ಯಂತ ಎಲ್ಲರೂ ನಾವು ಯೋಗವನ್ನು ಮಾಡುತ್ತೇವೆ ಅಂತ ಹೇಳ್ತೇವೆ. ನಾವು ಮಾಡ್ತಕ್ಕಂಥದ್ದು ಯೋಗಾಸನ. ಈ ಯೋಗಾಸನ ಶಾರೀರಿಕ ಕ್ರಿಯೆ. ಈ ಒಂದು ಶಾರೀರಿಕ ಕ್ರಿಯೆ ಒಂದು ಮೂಲ ಸಿದ್ಧಾಂತದ ಅಡಿಪಾಯ ಇದೆ. ಆ ಮೂಲ ಸಿದ್ಧಾಂತದ ಅಡಿಪಾಯವೇ ಅಷ್ಟಾಂಗ ಯೋಗ. ಮೊದಲು ನಾವು ಯೋಗ ಶಬ್ದದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯೋಗ ಶಬ್ದ ಸಂಸ್ಕೃತದ ಯುಜ್ ಧಾತುವಿನಿಂದ ಉತ್ಪತ್ತಿಯಾಗಿದೆ. ಯುಜ್ ಅಂದರೆ ಸಮಾಧಿ. ಮನಸ್ಸನ್ನ ಯಾವುದೇ ಯೋಚನೆಗಳಲ್ಲಿ ಇರದಂತ ಸ್ಥಿತಿ ಸಮಾಧಿ. ಯೋಚನಾ ರಹಿತ ಸ್ಥಿತಿಯೇ ಸಮಾಧಿ. ಅದನ್ನ ಮಹರ್ಷಿ ಪತಂಜಲಿಗಳು ತಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ. ಯೋಗ ಸ್ಥಿತಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ, ಚಿತ್ತ ಅಂದ್ರೆ ಮನಸ್ಸು, ವೃತ್ತಿಗಳು ಮನಸ್ಸಲ್ಲಿ ಬರ್ತಕ್ಕಂಥ ಹಲವಾರು ರೀತಿಯ ಯೋಚನೆಗಳು, ನಿರೋಧ ತಡೆಯುವುದು. ಮನಸ್ಸಲ್ಲಿ ಬರ್ತಕ್ಕಂಥ ಯೋಚನೆ ಸಂಪೂರ್ಣವಾಗಿ ತೊಡೆದು ಹಾಕುವ ಸ್ಥಿತಿಯೇ ಯೋಗದ ಸ್ಥಿತಿ. ಯೋಗದಲ್ಲಿ ಅನೇಕ ಮಾರ್ಗಗಳಿವೆ. ಯೋಗ ಸಾಧನೆಗೆ ಅನೇಕ ಮಾರ್ಗಗಳಿವೆ. ಜ್ಞಾನಯೋಗ ಅಂತಿದೆ, ಭಕ್ತಿ ಯೋಗ ಅಂತ ಇದೆ, ಕರ್ಮಯೋಗ ಅಂತಿದೆ, ರಾಜಯೋಗ ಅಂತಿದೆ, ಹಠಯೋಗ ಅಂತಿದೆ ಮತ್ತು ಅಷ್ಟಾಂಗ ಯೋಗ. ಪ್ರಪಂಚದ ಹಲವಾರು ಜನಗಳು ಇವತ್ತು ಮಾಡ್ತಕ್ಕಂಥ ಒಂದು ಕ್ರಿಯೆ ಹಠಯೋಗದ ಭಾಗ. ಹಠಯೋಗದಲ್ಲಿ ಆಸನ, ಪ್ರಾಣಾಯಾಮ,
ಷಟ್ ಕ್ರಿಯೆ ಅಥವಾ ಷಟ್ ಕರ್ಮಗಳು ದೇಹವನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ ಆಸನ ಕ್ರಿಯೆಗೆ ತಯಾರು ಮಾಡ್ತಕ್ಕಂಥ ಒಂದು ಕ್ರಿಯೆಗಳು. 6 ರೀತಿಯ ಕ್ರಿಯೆಗಳು: ಷಟ್ಕರ್ಮ, ಮುದ್ರಾ ಮತ್ತು ಬಂಧ. ನಾವು ಇವತ್ತೆಲ್ಲರೂ ಮಾಡ್ತಿರ್ತಕ್ಕಂಥ ಒಂದು ಆಸನ ಹಠಯೋಗದ ಭಾಗ. ಇದಕ್ಕೆ ಮೂಲ ಅಡಿಪಾಯ ಅಷ್ಟಾಂಗ ಯೋಗ. ಅಷ್ಟ ಅಂದ್ರೆ 8. ಇದರಲ್ಲಿ ಬರ್ತಕ್ಕಂಥ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಸ್ವಲ್ಪ ನಾ ಇಲ್ಲಿ ವಿಷಯಾಂತರ ಆಗ್ತೇನೆ. ಉಪನಿಷತ್ತುಗಳಲ್ಲಿ ಅಮೃತ ಬಿಂದು ಉಪನಿಷತ್ತು ಉಂಟಿದೆ. ಅದರಲ್ಲಿ ಒಂದು ಶ್ಲೋಕ ಹೇಳುತ್ತೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೂ ಬಂಧನೆ. ನಮ್ಮನ್ನು ನಾವೇ ಕಟ್ಟಿ ಹಾಕಿಕೊಳ್ಳೋದು, ಇಲ್ಲದೇ ಇದ್ದನ್ನ ದುಃಖವನ್ನು ನಾವೇ ತಂದುಕೊಳ್ಳೋದು, ಮನಸ್ಸಲ್ಲಿ ಯಾವಾಗಲೂ ಚಿಂತೆ, ಯೋಚನೆ, ದುಃಖ, ವ್ಯತೆ ಇವುಗಳಿಗೆ, ಅಥವಾ ಯೋಚನಾ ರಹಿತವಾಗಿ ನಿರ್ಮಲ ಮನಸ್ಸಿಂದ ಏನು ಬಂದರೂ ಎದುರಿಸೋಣ ಅನ್ನುವೊಂದು ಸ್ಥಿತಿಗೆ ಮನ ಏವ ಮನುಷ್ಯಾಣ, ನಮ್ಮ ಮನಸ್ಸೇ ಕಾರಣ. ಮನುಷ್ಯನ ಮನಸ್ಸಿನ ಎಲ್ಲಾ ಸಮಸ್ಯೆಗಳಿಗೂ ನಮ್ಮ ಮನಸ್ಸೇ ಕಾರಣ. ಆ ಮನಸ್ಸನ್ನು ನಾವು ಸರಿಯಾಗಿಟ್ಕೊಂಡ್ರೆ ಯಾವುದೇ ರೀತಿಯ ನಮಗೆ ಅನಾರೋಗ್ಯ ಉಂಟಾಗುವುದಿಲ್ಲ. ಇವತ್ತಿನ ಆಧುನಿಕ ಜೀವನ ಕ್ರಮದಲ್ಲಿ ನಮಗೆ ಮಾನಸಿಕ ವ್ಯಥೆಗಳು ಬಹಳ ಜಾಸ್ತಿ ಆಗ್ತಾ ಇವೆ. ನಾವು ಯಾವ ಜೀವನ ಶೈಲಿ ವಿಕಾರಗಳು ಅಂತ ಹೇಳ್ತೀವಿ, ಲೈಫ್ ಸ್ಟೈಲ್ ಡಿಸೀಸಸ್, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಮುಖ್ಯವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ನಂತರ ಅದು ಶರೀರದ ಮೇಲೆ ಪರಿಣಾಮ ಬೀರಿ ಶರೀರದಲ್ಲಿ ಅನೇಕ ರೋಗಗಳನ್ನು ನಾವು ಇವತ್ತು ಹುಟ್ಟಾಕುತ್ತಾ ಇದ್ದೀವಿ. ಆದ್ದರಿಂದ ನಾವು ಆರೋಗ್ಯವಾಗಿರಬೇಕಾದರೆ ಶಾರೀರಿಕವಾಗಿ ಮತ್ತು ಬಹಳ ಮುಖ್ಯವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರಬೇಕಾದ್ರೆ ಅಷ್ಟಾಂಗ ಯೋಗದ ಅಭ್ಯಾಸ ಬಹಳ ಮುಖ್ಯ. ಆರೋಗ್ಯ ಒಂದು ಕೊಂಡುಕೊಳ್ಳುವ ಅಥವಾ ಮಾರುವ ಒಂದು ವಸ್ತು ಅಲ್ಲ. ಅದನ್ನ ನಾವು ಸಂಪಾದನೆ ಮಾಡಬೇಕು. ಹಣವಿಲ್ಲದೆ ನಮ್ಮ ಮನೆಯಲ್ಲೇ ಯಾವುದೇ ಉಪಕರಣಗಳ ಸಹಾಯವಿಲ್ಲದೆ ಅಷ್ಟಾಂಗ ಯೋಗದ ಅಭ್ಯಾಸವನ್ನು ನಾವು ಮಾಡಬಹುದು. ಅಷ್ಟಾಂಗ ಯೋಗದ ಬಗ್ಗೆ ನಾನು ಸ್ವಲ್ಪ ನಿಮಗೆಲ್ಲ ಪರಿಚಯ ಮಾಡ್ತೇನೆ. ಮೊದಲನೇ ಅಂಗ ಯಮ. ಯಮ ಅಂದ್ರೆ ಪ್ರಪಂಚದಲ್ಲಿ ಎಲ್ಲರಿಗೂ ಅನ್ವಯ ಆಗತಕ್ಕಂಥ ಕೆಲವೊಂದು ನಿಯಮಗಳು. ಇದಕ್ಕೆ ಮಹರ್ಷಿ ಪತಂಜಲಿಗಳು ಏತೆ ಸಾರ್ವಭೌಮ ನಿಯಮ ಅಂತ ಹೇಳ್ತಾರೆ. ಸಾರ್ವಭೌಮ ಅಂದ್ರೆ ಪ್ರಪಂಚದ ಎಲ್ಲಾ ವ್ಯಕ್ತಿಗಳಿಗೂ ದೇಶ, ಜಾತಿ, ಧರ್ಮ, ಲಿಂಗ ಯಾವ ಭೇದವೂ ಇಲ್ಲದೆ ಎಲ್ಲರಿಗೂ ಅನ್ವಯ ಆಗತಕ್ಕಂಥ ಕೆಲವೊಂದು ಬಹಳ ಮುಖ್ಯವಾದ ನಿಯಮಗಳು ಎಲ್ಲರೂ ಪಾಲನೆ ಮಾಡಲೇಬೇಕು. ಇದು ಯಮ. ಅಷ್ಟಾಂಗ ಯೋಗದ ಮೊದಲನೇ ಅಂಗ. ಯಾರ್ಯಾರು ನಾವು ಯೋಗವನ್ನು ಅಭ್ಯಾಸ ಮಾಡ್ತೇವೆ, ಸಾಧನೆ ಮಾಡ್ತೇವೆ ಅಂತ ಹೇಳೋರು ಪ್ರತಿಯೊಬ್ಬರೂ ಕೂಡ ಯಮದಿಂದ ಪ್ರಾರಂಭ ಮಾಡಬೇಕು. ಈ ಯಮದಲ್ಲಿ ಮತ್ತು 5 ಉಪ ಅಂಗಗಳಿವೆ. ಮೊದಲನೇದು ಅಹಿಂಸಾ. ಯಾರಿಗೂ ತೊಂದರೆಯನ್ನು ಮಾಡದೇ ಇರತಕ್ಕಂಥದ್ದು. ಯಾರಿಗೂ ಅಂತ ಹೇಳೋಕ್ಕಿಂತ ಮುಂಚೆ ಮೊದಲು ನನ್ನಿಂದಲೇ ಪ್ರಾರಂಭವಾಗಬೇಕು. ನನಗೆ ನಾನು ಯಾವ ರೀತಿಯ ಹಿಂಸೆಯನ್ನ ಮಾಡಿಕೊಳ್ಳಲು. ಇದು ಮತ್ತೆ 3 ರೀತಿ ಇದೆ: ಕಾಯ, ವಾಚ, ಮನಸ. ದೇಹದಿಂದಾಗಲಿ, ಮನಸ್ಸಿನಿಂದಾಗಲಿ, ಮಾತಿನಿಂದಾಗಲಿ ನನಗೆ ನಾನೇ ಹಾನಿ ಮಾಡಿಕೊಳ್ಳುವುದು, ನನ್ನನ್ನು ನಾನು ಬೈಯುವುದು, ನನ್ನ ದೇಹದ ಮೇಲೆ ಆಕ್ರಮಣ ಮಾಡಿ ದೇಹವನ್ನ ತೊಂದರೆ ಕೊಡುವಂಥದ್ದು, ಅಥವಾ ನಮ್ಮ ಜೀವನವನ್ನು ಸ್ವಲ್ಪ ಮೊದಲೇ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ತುರ್ತಾಗಿ ಕಡಿಮೆ ಮುಗಿಸೋತಕ್ಕಂಥದ್ದು ಇವತ್ತು ಸ್ವಲ್ಪ ಹೆಚ್ಚಾಗ್ತಾ ಇದೆ, ವಿಶೇಷವಾಗಿ ನಮ್ಮ ಯುವ ಜನಾಂಗದಲ್ಲಿ. ಇದನ್ನ ನಾವು ಮಾಡ್ತಕ್ಕಂಥದ್ದು ತಕ್ಕದ್ದಲ್ಲ. ಅಂದ್ರೆ ಕಾಯ, ವಾಚ, ಮನಸ, ದೇಹದಿಂದಾಗಲಿ, ಮಾತಿನಿಂದಾಗಲಿ ಮತ್ತು ನಮ್ಮ ಮನಸ್ಸಿನಿಂದ, ಯೋಚನೆಯಿಂದ ನನಗೆ ನಾನು ಮತ್ತು ಇನ್ನೊಬ್ಬರಿಗೂ ಹಾನಿ ಮಾಡದೇ ಇರತಕ್ಕಂಥದ್ದು ಬಹಳ ಮುಖ್ಯವಾದ ಅಂಗ. ಅದಕ್ಕೆ ಮಹರ್ಷಿ ಪತಂಜಲಿ ಹೇಳ್ತಾರೆ, ಅಹಿಂಸಾ ಪ್ರತಿಷ್ಠಾಯ ತತ್ ಸನ್ನಿಧೌ ವೈರತ್ಯಾಗ. ಯಾವ ಮನುಷ್ಯ ಅಹಿಂಸೆಯನ್ನು ಅಭ್ಯಾಸ ಮಾಡ್ತಾರೆ ಅವರಿಗೆ ಯಾವುದೇ ಶತ್ರುಗಳು ಇರುವುದಿಲ್ಲ. ಯಾವುದೇ ಶತ್ರುಗಳು ಇರುವುದಿಲ್ಲ ಅಂತಂದ್ರೆ ಅಹಿಂಸೆಯ ಬಲ ಎಷ್ಟಿರ್ಬೇಕು ಅಂತ ನಾವು ತಿಳ್ಕೋಬೇಕು. ಅಹಿಂಸೆ ಮಾಡದೇ ಇರ್ತಕ್ಕಂದ್ರೆ ಅದು ಒಂದು ಹೇಡಿಯತನ ಅಲ್ಲ. ನಮ್ಮನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದು, ಇನ್ನೊಬ್ಬರು ನನಗೆ ಅದು ತೊಂದರೆ ಕೊಡೋಕೆ ಬಂದಾಗ ತಡೆಯುವುದು ಶಕ್ತಿ. ಮತ್ತೆ ನಾನು ಅವ್ರ ಮೇಲೆ ಹಿಂಸೆ ಮಾಡಬೇಕು ಅಂತ ಅಗತ್ಯ ಇಲ್ಲ. ನನ್ನನ್ನು ನಾನು ಸ್ವರಕ್ಷಣೆ, ಸೆಲ್ಫ್ ಡಿಫೆನ್ಸ್, ಇದು ಕೂಡ ಅಹಿಂಸೆಯ ಭಾಗ. ಅಹಿಂಸೆ ಆದ ನಂತರ ಅಹಿಂಸೆ ಆದ ನಂತರ ಅಸ್ಥೇಯ. ಸತ್ಯ. ಸತ್ಯ ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಕೆಲವು ಸಮಯ ನಾವು ಸುಳ್ಳನ್ನು ಹೇಳಬೇಕಾಗುತ್ತೆ. ಆದರೆ ಯಾವಾಗ, ಅದಕ್ಕೂ ಕೂಡ ಒಂದು ಸಂಸ್ಕೃತದ ಸುಭಾಷಿತ ಹೇಳುತ್ತೆ, ಸತ್ಯಂ ಬ್ರೂಯಾತ್, ಸತ್ಯವನ್ನೇ ಹೇಳು. ಪ್ರಿಯಂ ಬ್ರೂಯಾತ್, ಪ್ರಿಯವಾದದ್ದನ್ನೇ ಹೇಳು. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಆ ಸತ್ಯ ಇನ್ನೊಬ್ಬರಿಗೆ ಮನಸ್ಸಿಗೆ ಹಾನಿ ಮಾಡ್ತಕ್ಕಂಥ ಆದರೆ, ಅಪ್ರಿಯವಾದರೆ ಹೇಳಬೇಡ.
ಅದೇ ರೀತಿ ಪ್ರಿಯಂಚ ನಾನೃತಂ ಬ್ರೂಯಾತ್, ಸುಳ್ಳು ಎಷ್ಟೇ ಸಿಹಿಯಾಗಿದ್ದರೂ ಮನಸ್ಸಿಗೆ ಆನಂದವನ್ನು ಕೊಡ್ತಕ್ಕಂತಿದ್ರು ಸುಳ್ಳನ್ನು ಹೇಳಬೇಡಿ. ಇದು ಸತ್ಯದ ಒಂದು ಶಕ್ತಿ. ಇದನ್ನು ಕೂಡ ಪ್ರತಿಯೊಬ್ಬರೂ ಕೂಡ ನಾನು ಯೋಗ ಸಾಧನೆ ಮಾಡ್ತಾ ಇದ್ದೇನೆ, ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳೋರು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯವನ್ನ ಪಾಲನೆ ಮಾಡಬೇಕು. ಮೂರನೇ ಉಪಭಾಗ ಅಸ್ಥೇಯ, ಇನ್ನೊಬ್ಬರ ವಸ್ತುಗಳಿಗೆ ಕೈ ಹಾಕದಿರುವುದು, ಇನ್ನೊಬ್ಬರ ವಸ್ತುಗಳಿಗೆ ಅಪೇಕ್ಷೆ ಪಡೆದಿರ್ತಕ್ಕಂಥದ್ದು, ಅನಗತ್ಯವಾಗಿ ವಸ್ತುಗಳನ್ನ ಸಂಗ್ರಹ ಮಾಡದೇ ಇರತಕ್ಕಂಥದ್ದು. ಇವತ್ತಿನ ನಮ್ಮ ಭೌತಿಕ ಜೀವನದಲ್ಲಿ ಸುಮ್ಮನೆ ನಾವು ನಮಗೆ ಬೇಕೋ ಬೇಡವೋ ವಸ್ತುಗಳನ್ನ ಸಂಗ್ರಹ ಮಾಡಲಿಕ್ಕೆ ಹೋಗ್ತೀವಿ. ಇವತ್ತಿನ ಒಂದು ಈ ಮಾಲ್ ಸಂಸ್ಕೃತಿ ಅಥವಾ ನಮ್ಮ ಶಾಪಿಂಗ್ ಸಂಸ್ಕೃತಿ ನಮಗೆ ಅಗತ್ಯ ಇದೆಯೋ ಅಗತ್ಯ ಇಲ್ಲವೋ, ದುಡ್ಡು ಇದೆಯೋ ದುಡ್ಡಿಲ್ವೋ, ಸುಮ್ಮನೆ ಖರೀದಿ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು 1 ವಾರ ಉಪಯೋಗಿಸ್ಬೋದು, 15 ದಿವಸ ಉಪಯೋಗಿಸ್ಬೋದು, ಆಮೇಲೆ ಉಪಯೋಗನೇ ಹಾಗೆ ಇಟ್ಟಿರ್ಬೋದು. ಇದು ಅನಾವಶ್ಯಕವಾಗಿ ನಾವು ಇನ್ನೊಬ್ಬರಿಗೆ ಸಿಗದೇ ಇರತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಉಂಟು ಮಾಡಬಹುದು. ಅಸ್ಥೇಯ ಕೇವಲ ವಸ್ತುಗಳಿಗೆ ಮಾತ್ರ ಅನ್ವಯ ಆಗಲ್ಲ. ಇನ್ನೊಬ್ಬರ ವಿಷಯಗಳು, ಇನ್ನೊಬ್ಬರ ಯೋಚನೆಗಳು, ಇದನ್ನ ಕದಿಯುವುದು ಕೂಡ ಅಸ್ಥೇಯ. ಸ್ಟೀಲಿಂಗ್ ಸಮ್ಮನ್ಸ್ ಇನ್ಫಾರ್ಮೇಶನ್ ಅಂಡ್ ಐಡಿಯಾ. ಯಾರೋ ಇಬ್ರೇನೋ ವಿಷಯ ಬರ್ದಿದ್ದಾರೆ, ಅದನ್ನ ತಂದು ಅದ್ರಲ್ಲಿ ಸ್ವಲ್ಪ ಕಟ್ ಅಂಡ್ ಪೇಸ್ಟ್ ಮಾಡಿ ಮೇಲ್ಗಡೆ ನನ್ನ ಹೆಸರು ಹಾಕೊಂಡು ನಾನು ಬರೆದಿದ್ದು ಕೃತಿ ಚೌರ್ಯ. ಇವತ್ತು ಸ್ವಲ್ಪ ಮಟ್ಟಿಗೆ ಇದು ಹಲವಾರು ಕಡೆ ನಡೀತಾ ಇರ್ತಕ್ಕಂಥ ಪ್ರಸಂಗಗಳು. ಈ ಕೃತಿ ಚೌರ್ಯವೂ ಕೂಡ ಅಸ್ಥೇಯದ ಭಾಗ. ಆದ್ದರಿಂದ ಇನ್ನೊಬ್ಬರ ವಸ್ತುಗಳನ್ನ, ಇನ್ನೊಬ್ಬರ ವಿಷಯಗಳನ್ನ ಅನಾವಶ್ಯಕವಾಗಿ ನಾವು ತೆಗೆದುಕೊಳ್ಳದೆ ಇರತಕ್ಕಂಥದ್ದು. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾ ಹೋದ್ರು. ಅದರಲ್ಲಿ ಮೊದಲನೇ ನಿಯಮವಾದ ಯಮದಲ್ಲಿಯ 5 ಅಂಶಗಳಲ್ಲಿ ಅಸ್ಥೇಯದವರೆಗೆ ಅವರಿಗಾಗಲೇ ಹೇಳಿದರೆ, ಹಿಂಸಾ, ಸತ್ಯ ಮತ್ತು ಅಸ್ಥೇಯದ ಬಗ್ಗೆ ಹೇಳಿದರೆ. ಬ್ರಹ್ಮಚರ್ಯದ ಬಗ್ಗೆ ನಮ್ಮ ಕಲ್ಪನೆ ಬಹಳ ಕೆಳಮಟ್ಟದ ಒಂದು ಕಲ್ಪನೆ. ಬ್ರಹ್ಮಚರ್ಯದ ಒಂದು ವಿಸ್ತಾರವಾದ ಕಲ್ಪನೆ ಇದೆ, ಅದನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಬ್ರಹ್ಮಚರ್ಯ, ಬ್ರಹ್ಮನಲ್ಲಿ ಮನಸ್ಸನ್ನು ಹಾಗೆ ಆಗುವ ಚಲಿಸುವುದು. ಬ್ರಹ್ಮಚರ್ಯ ಅಂದ್ರೆ ಒಂದು ಮದುವೆ ಮಾಡಿಕೊಳ್ಳದೆ ಇರತಕ್ಕಂಥದ್ದು, ವೀರ್ಯವನ್ನು ತಡೆ ಹಿಡಿಯುವಂಥದ್ದು, ಅದು ಒಂದು ರೀತಿಯ ಒಂದು ಸ್ವಲ್ಪ ಮಟ್ಟಿಗೆ ವ್ಯವಹಾರಿಕ ರೀತಿಯಲ್ಲಿ ಸರಿ. ಅದೇ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡೋ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನಲ್ಲಿ ಯಾವಾಗಲೂ ಮನಸ್ಸನ್ನು ಚಲಿಸುವುದು ಅಥವಾ ಬ್ರಹ್ಮನಲ್ಲಿ ಮನಸ್ಸನ್ನು ಇರಿಸುವುದು. ನಾವು ಏನೇ ಕೆಲಸ ಮಾಡಬಹುದು, ಯಾವುದೇ ಕೆಲಸ ಮಾಡಬೇಕಾದ್ರೂ ದೇವರ ಬಗ್ಗೆ ಧ್ಯಾನ ಮಾಡಿ ಆ ಕೆಲಸ ಮಾಡೋದು ಬ್ರಹ್ಮಚರ್ಯ. ಇದರ ಬಗ್ಗೆ ಶಂಕರಾಚಾರ್ಯರು ಬಹಳ ಒಂದು ಉತ್ತಮವಾದ ಒಂದು ವ್ಯಾಖ್ಯೆಯನ್ನ ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಯೋಗರತೋವ ಭೋಗರತೋವ ಸಂಗರತೋವ ಸಂಗ ವಿಹೀನ ಯತ್ರ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೈವ. ಯೋಗರತೋವ, ನೀ ಯೋಗದಲ್ಲಿ ರಸನಾಗಿರು ಅಥವಾ ಯೋಗವನ್ನು ಅಭ್ಯಾಸ ಮಾಡ್ತಿರು. ಭೋಗರತೋವ, ಭೋಗ ಜೀವನದಲ್ಲಿ ಇರಬೇಕಾದ್ರೆ ಯೋಗಿಯಾಗಿರು ಅಥವಾ ಭೋಗಿಯಾಗಿರು. ಸಂಗರತೋವ, ಗುಂಪಿನಲ್ಲಿ ಯಾವಾಗಲೂ ಜನಜಂಗುಳಿ ಕಳೆದೋಗ್ತೀಯೋ, ಅಥವಾ ಯೋಗ ವಿಹೀನ, ಒಬ್ಬಂಟಿಯಾಗಿ ಒಂದೇ ಕಡೆ ಏಕಾಂತದಿಂದ ಏಕಾಂಗಿಯಾಗಿರ್ತೀವೋ. ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯತ್ರ ಬ್ರಹ್ಮಣಿ ರಮತೆ ಚಿತ್ತಂ. ಯಾವುದೇ ಸ್ಥಿತಿಯಲ್ಲೂ ಕೂಡ ನಿನ್ನ ಮನಸ್ಸಿನಲ್ಲಿ ಬ್ರಹ್ಮದಲ್ಲಿ ಲೀನರಾಗಿದ್ದಾರೆ, ಅದೇ ಬ್ರಹ್ಮಚರ್ಯ. ನಾವು ಏನೇ ಕೆಲಸವನ್ನು ಮಾಡಿದ್ರು ಕೂಡ ದೇವರ ಧ್ಯಾನವನ್ನು ಮಾಡುತ್ತಾ ಕೆಲಸವನ್ನು ಮಾಡಿದ್ರೆ ಅದೇ ಬ್ರಹ್ಮಚರ್ಯವಾಗುತ್ತೆ. ಕೇವಲ ವೀರ್ಯವನ್ನು ತಡೆ ಹಿಡಿಯುವುದು, ಮದುವೆ ಮಾಡ್ಕೊಳ್ಳದೆ ಇರತಕ್ಕಂಥದ್ದು, ಅದು ಕೇವಲ ಬ್ರಹ್ಮಚರ್ಯದ ಅರ್ಥ ಅಷ್ಟೇ ಅಲ್ಲ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇನ್ನೊಬ್ಬರಿಂದ ಯಾವುದೇ ವಸ್ತುಗಳನ್ನ ಅಪೇಕ್ಷೆ ಪಡೆದೇ ಇರತಕ್ಕಂಥದ್ದು, ಇನ್ನೊಬ್ಬರ ವಸ್ತುಗಳಿಗೆ ನಾವು ಅಪೇಕ್ಷೆ ಪಡೆದೇ ಇರತಕ್ಕಂಥದ್ದು, ಇನ್ನೊಬ್ಬರಿಂದ ಬೇರೆ ಯಾವುದನ್ನು ತೆಗೆದುಕೊಳ್ಳೇ ಇರ್ತಕ್ಕಂಥದ್ದು. ನಾಟ್ ಟು ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್. ಯಾರೋ ಕೊಡಕ್ ಬರ್ಬೋದು, ಅದು ಹೇಳಿ ನಯವಾಗಿ, ಇಲ್ಲ ನನಗೆ ಅದು ಅವಶ್ಯಕತೆ ಇಲ್ಲ, ನನಗೆ ಬೇಡ ಅಂತ ಅನ್ಸುತ್ತೆ, ಇಲ್ಲ ಬೇರೆ ಯಾರಿಗಾರ ಅವಶ್ಯಕತೆ ಇದ್ದವ್ರು ಕೊಡಿ ಅಂತ ವಿನಯವಾಗಿ ನೀವು ಅದನ್ನ ಹೇಳ್ಬೋದು, ನನಗೆ ಬೇಡ ಅಂತ ಹೇಳ್ಬೋದು, ಸಾಧ್ಯ ಇದೆ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮ. ಎರಡನೇ ಅಂಗ ನಿಯಮ. ಮೊದಲನೇದು ನಿಯಮ ಯಮ, ಸಮಾಜಕ್ಕೆ ಅನುಗುಣವಾಗತಕ್ಕಂತ ನಿಯಮಗಳು. ಎರಡನೇ ಅಂಗ ನಿಯಮ. ಮೊದಲನೇದು ನಿಯಮ ಯಮ, ಸಮಾಜಕ್ಕೆ ಅನುಗುಣವಾಗತಕ್ಕಂತ ನಿಯಮಗಳು. ಎರಡನೇದು ನಿಯಮ ವ್ಯಕ್ತಿಗತವಾಗಿ ನನಗೆ ನನ್ನ ಜೀವನದಲ್ಲಿ
ಅನ್ವಯ ಆಗತಕ್ಕಂಥ ನಿಯಮಗಳು. ಇದು ಕೂಡ 5 ಉಪವಿಭಾಗ ಇದೆ. ಶೌಚ, ಶುಚಿಯಾಗಿರ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾದ ಒಂದು ವಿಷಯ. ಶಾರೀರಿಕವಾಗಿ ಅದಕ್ಕೆ ಹೇಳ್ತಾರೆ ಅಂತರಂಗ ಶೌಚ ಮತ್ತು ಬಹಿರಂಗ ಶೌಚ. ಬಹಿರಂಗ ಶೌಚ ಅಂದ್ರೆ ಪ್ರತಿನಿತ್ಯವೂ ಸ್ನಾನವನ್ನು ಮಾಡತಕ್ಕಂಥದ್ದು, ಒಗೆದ ಬಟ್ಟೆಗಳನ್ನು ಹಾಕೊಳ್ತಕ್ಕಂಥದ್ದು, ಇದು ಬಹಿರಂಗ ಶೌಚ. ಬಾಹ್ಯವಾಗಿ ನಾವು ಸುಂದರವಾಗಿ ಕಾಣ್ತಾ ಇದ್ದೀವಿ, ಅದಕ್ಕಿಂತ ಮುಖ್ಯವಾಗಿ ಅಂತರಂಗ ಶೌಚ. ನನ್ನ ಮನಸ್ಸು ಎಷ್ಟು ಶುಚಿಯಾಗಿದೆ, ಮನಸ್ಸು ಎಷ್ಟು ಕ್ಲೀನ್ ಆಗಿದೆ, ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಯೋಚನೆ ಇಲ್ಲವೇ ಇದೆಯೇ ಅಂತ ತೆಗಿಬೇಕೆ. ಹರಿಷಡ್ವರ್ಗಗಳನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ಒಂದು ನೆಗೆಟಿವ್ ಇಮೋಷನ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅದನ್ನ ಮೊದಲು ನಾವು ಪತ್ತೆ ಹಚ್ಚಿ ನಿಧಾನವಾಗಿ ತೆಗಿತಾ ಬರ್ತಕ್ಕಂಥದ್ದು ಅಂತರಂಗ ಶೌಚದ ಭಾಗ. ಆದ್ದರಿಂದ ಬಹಿರಂಗ ಶೌಚ ಮತ್ತು ವಿಶೇಷವಾಗಿ ಅಂತರಂಗ ಶೌಚವನ್ನು ನಾವು ಪ್ರತಿನಿತ್ಯವೂ ಸಾಧ್ಯವಾದಷ್ಟು ಅಭ್ಯಾಸ ಮಾಡಿ. 2ನೇ ಉಪವಿಭಾಗ ನಿಯಮದ್ದು ಸಂತೋಷ. ಸಂತೋಷ ಇದರ ಅರ್ಥ ನನಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಸುಖವಾಗಿರ್ತಕ್ಕಂಥದ್ದು. ನನ್ನಲ್ಲಿ ಎಷ್ಟು ವಸ್ತು ಇದೆ, ಏನಿದೆ ಅದರ ಬಗ್ಗೆ ಕಂಟೆಂಟ್ಮೆಂಟ್. ನನಗೆ ಎಷ್ಟು ಸಂಬಳ ಬರ್ತಾ ಇದೆ, ನನ್ನ ಸಂಪನ್ಮೂಲ ಎಷ್ಟಿದೆ, ಅದರಲ್ಲಿ ನಾನು ತೃಪ್ತಿ ಪಡ್ತಕ್ಕಂಥದ್ದು ತೃಪ್ತಿ. ಈ ತೃಪ್ತಿ ಮನುಷ್ಯನಿಗೆ ಬಹಳ ಮುಖ್ಯ. ತೃಪ್ತಿ ಇಲ್ಲದ ಮನುಷ್ಯ ಯಾವತ್ತೂ ಭಿಕಾರಿಯೇ. ತೃಪ್ತಿ ಇದ್ದವನು ಏನೇ ಇಲ್ದಿದ್ರು ಕೂಡ ಶ್ರೀಮಂತನೇ ಅವನು. ಅದರಿಂದ ಸಂತೋಷ ಅನುತ್ತಮ ಸುಖಲಾಭ. ಮಹರ್ಷಿ ಪತಂಜಲಿಗಳು ತಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಸಂತೋಷದಿಂದ ಅನುತ್ತಮ, ಉತ್ತಮಕ್ಕಿಂತ ಹೆಚ್ಚಾದ್ದು, ಅದಕ್ಕಿಂತ ಬೇರೆ ಇನ್ಯಾವುದೂ ಇಲ್ಲವೇ ಇಲ್ಲ. ಪರಮೋಚ್ಚ ಆನಂದ ಸಿಗುತ್ತೆ ನಿಮಗೆ ತೃಪ್ತಿ ಇದ್ರೆ. ಮನುಷ್ಯಂಗೆ ತೃಪ್ತಿ ಇಲ್ಲದಿದ್ರೆ, ಅತೃಪ್ತಿ ತುಂಬಿದ್ರೆ, ನಿಮಗೆ ಎಷ್ಟೇ ಕೊಟ್ಟರು ಏನೇ ಕೊಟ್ಟರು ಇನ್ನು ನಾನು ಬೇಕು 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 ಅಂತಕ್ಕಂಥ ಭಿಕಾರಿಯ ಸ್ಥಿತಿಯಲ್ಲಿ ಇರುತ್ತೆ. ಅಂದ 2ನೇದು ಬಹಳ ಮುಖ್ಯವಾದ ಉಪವಿಭಾಗ ನಿಯಮದ್ದು ಶೌಚ, ಸಂತೋಷ. ತಪಸ್ಸಂದ್ರೆ ನಾವು ಹಿಮಾಲಯಕ್ಕೆ ಹೋಗಿ ಒಂಟಿ ಕಾಲದಲ್ಲಿ ನಿಂತು ಮಾಡ್ತಕ್ಕಂಥದ್ದಲ್ಲ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ಗುರಿ ಇಟ್ಕೊಂಡಿದ್ದೀವಿ, ಆ ಗುರಿಯನ್ನ ತಲುಪೋದಕ್ಕೆ ಮಾಡ್ತಕ್ಕಂಥ ಎಲ್ಲಾ ಸಾಧನೆಗಳು ತಪಸ್ಸಿನ ಭಾಗ. ಸ್ವಾಧ್ಯಾಯ 4ನೇ ಉಪವಿಭಾಗ. ನನ್ನನ್ನ ನಾನು ಅರಿತುಕೊಳ್ಳುವುದು, ನನ್ನ ಬಗ್ಗೆ ನಾನು ಅಧ್ಯಯನ ಮಾಡ್ತಕ್ಕಂಥದ್ದು. ನಾನು ಯಾರು? ನಾನು ಶಾರೀರಿಕವಾಗಿ ಒಬ್ಬ ವ್ಯಕ್ತಿ, ನನ್ನ ಹೆಸರು ಇದೆ, ಇಂಥ ಊರಿನವನು, ಗಂಡಸು ಅಥವಾ ಹೆಂಗಸು ಅಂತ ಹೇಳ್ಬೋದು. ಅದು ನಿಜವಾದ ನಾನು ಯಾರು? ನನ್ನ ಅಂತರಂಗದ ಏನ್ ಹೇಳುತ್ತೆ? ನಾನು ಆತ್ಮವೇ, ದೈವವೇ, ಪುರುಷನೇ, ಏನದು? ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವೇದ, ಪುರಾಣ, ಭಗವದ್ಗೀತೆ ಇವುಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ದೊಡ್ಡ ವ್ಯಕ್ತಿಗಳು, ಗುರು ಹಿರಿಯರು ಹೇಳಿರ್ತಕ್ಕಂಥ ವಸ್ತುಗಳನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ. ಅದು ಕೂಡ ಸ್ವಾಧ್ಯಾಯದ ಭಾಗವೇ. ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ನಾವು ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳು ಭಗವಂತನಿಗೆ ಸಮರ್ಪಿತ. ಇದು ನನ್ನ ಬಗ್ಗೆ ನಾನು ಹೆಚ್ಚಿಗೂ ಹೇಳಿಕೊಳ್ತಕ್ಕಂಥದ್ದು ಏನೂ ಇಲ್ಲ. ಸೆಲ್ಫ್ಲೆಸ್ನೆಸ್, ನಿಸ್ವಾರ್ಥ ಭಾವ. ಈ ನಿಸ್ವಾರ್ಥ ಭಾವ ಈಶ್ವರ ಪ್ರಣಿಧಾನದ ಮುಖ್ಯ ವಿಷಯ. ಯಮ ನಿಯಮ ಇದಾದ ನಂತರವೇ ಆಸನ. ಯಮ ನಿಯಮ ಇವತ್ತಿನ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರು ಖಂಡಿತವಾಗಿಯೂ ಅನುಸರಿಸಬೇಕಾದ್ದು. ಯಾರೇ ನಾನು ಯೋಗಾಸನ ಮಾಡ್ತಾ ಇದೀನಿ, ಯೋಗಾಭ್ಯಾಸ ಮಾಡ್ತಾ ಇದೀನಿ, ಮೊದಲು ಯಮ ನಿಯಮ. ಮಹರ್ಷಿ ಪತಂಜಲಿಗಳು ಆಸನದ ಬಗ್ಗೆ ಬಹಳ ಉತ್ತಮವಾದ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಸ್ಥಿರ ಸುಖಮಾಸನಂ. ಹಠಯೋಗದಲ್ಲಿ ಸಾಕಷ್ಟು ಆಸನ ಹೇಳಿದ್ದಾರೆ, ಆದ್ರೆ ಅಷ್ಟಾಂಗ ಯೋಗದಲ್ಲಿ ಆಸನ ಅಂದ್ರೆ ಕೇವಲ ಕುಳಿತುಕೊಳ್ಳುವ ಒಂದು ಸ್ಥಿತಿ, ಧ್ಯಾನದ ಒಂದು ಸ್ಥಿತಿ. ನಾವು ಏನು ಕುಳಿತುಕೊಂಡಿರ್ತೀವಿ ಅದು ನನಗೆ ದೇಹಕ್ಕೆ ಸುಖಕರವಾಗಿರ್ಬೇಕು. ಮತ್ತು ದೇಹದಲ್ಲಿ ಯಾವುದೇ ಚಲನೆ, ಸ್ವಲ್ಪ ಮಟ್ಟಿನ ವಿಚಲನೆ ಕೂಡ ವಿಚಲಿತರಾಗಕೂಡದು. ಶರೀರ ನಿಶ್ಚಲವಾಗಿರಬೇಕು ಮತ್ತು ಮನಸ್ಸು ಕೂಡ ನಿಶ್ಚಲವಾಗಿರಬೇಕು. ಶರೀರದಲ್ಲಿ ಸಂತೋಷವಿರಬೇಕು, ಮನಸ್ಸಲ್ಲೂ ಸಂತೋಷವಿರಬೇಕು. ಸ್ಥಿರ ಸುಖಮಾಸನಂ, ಸ್ಟೇಬಲ್ ಅಂಡ್ ಕಂಫರ್ಟಬಲ್, ಸ್ಟಿಲ್ ಅಂಡ್ ಪ್ಲೆಸೆಂಟ್. ಈ ಒಂದು ಸ್ಥಿತಿ ಆಸನದ ಸ್ಥಿತಿ. ಹಠಯೋಗದಲ್ಲಿ ಸಾಕಷ್ಟು ಆಸನಗಳು ಹೇಳಿದ್ದಾರೆ. ಆಸನಾನಿ ಚ ತಾವಂತಿ ಯಾವಂತೋ ಜೀವರಾಶಯ. ಎಷ್ಟು ಜೀವರಾಶಿಗಳಿದೆಯೋ ಅಷ್ಟು ಜೀವರಾಶಿಗಳ ಬಗ್ಗೆ ಭಂಗಿಯ ಅನೇಕ ಆಸನಗಳು ಹೇಳಿದ್ದಾರೆ. ಅದೇ ಅಷ್ಟಾಂಗ ಯೋಗದಲ್ಲಿ ಮಹರ್ಷಿ ಪತಂಜಲಿಗಳು ನಿನ್ನ ಯಾವ ಸ್ಥಿತಿಯಲ್ಲಿ ಕೂತಿದೆಯೋ ಅದೇ ಸ್ಥಿತಿಯಲ್ಲಿ ಕಡಿಮೆ ಪಕ್ಷ ನೀನು 1 ಗಂಟೆ 1.5 ಗಂಟೆ ಕಾಲ ಕೂತ್ರೆ ಅದೇ ಒಂದು ಆಸನವಾಗುತ್ತೆ. ಅದು ಸ್ಥಿರವಾಗಿರಬೇಕು ಮತ್ತು ನನ್ನ ದೇಹ ಮತ್ತು ಮನಸ್ಸಿಗೆ ಸುಖಕರವಾಗಿರಬೇಕು. ಸ್ಥಿರ ಸುಖಮಾಸನ. 4ನೇ ಅಂಗ ಪ್ರಾಣಾಯಾಮ. ನಮ್ಮ ದೇಹದ ಮತ್ತು ಶರೀರದ ಪ್ರಾಣವನ್ನು
ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಉತ್ತಮ ಸ್ಥಿತಿ ಕರ್ಕೊಂಡು ಹೋಗತಕ್ಕಂಥದ್ದು ಒಂದು ವ್ಯವಸ್ಥೆ. ಪ್ರಾಣಾಯಾಮವನ್ನು ಆಸನದ ನಂತರವೇ ಮಾಡಬೇಕು. ತಸ್ಮಿನ್ ಸತಿ ಅಂತ ಮಹರ್ಷಿ ಪತಂಜಲಿ ಹೇಳ್ತಾರೆ. ಆಸನದ ಸಿದ್ಧಿಯ ನಂತರವೇ, ಆಸನದ ಸ್ವಲ್ಪ ಪ್ರಾವೀಣ್ಯತೆ ಬಂದ ನಂತರವೇ ನಾನು ಪ್ರಾಣಾಯಾಮಕ್ಕೆ ಅರ್ಹನಾಗುತ್ತೇನೆ, ನನಗೆ ಅಧಿಕಾರ ಬರುತ್ತೆ ಪ್ರಾಣಾಯಾಮ ಮಾಡಕ್ಕೆ, ಯಾವಾಗ ನಾನು ಆಸನದಲ್ಲಿ ಸ್ವಲ್ಪ ಮಟ್ಟಿನ ಪ್ರಾವೀಣ್ಯತೆ ಸಾಧಿಸ್ತೇನೆ. ಯಾವಾಗ ಬಹಿರಂಗ ಪ್ರಾಣಾಯಾಮದಲ್ಲಿ ಸಾಕಷ್ಟು ರೀತಿಯ ಪ್ರಾಣಾಯಾಮಗಳಿದೆ, ಅದನ್ನ ನಾನಿಲ್ಲಿ ಉಲ್ಲೇಖ ಮಾಡಕ್ ಹೋಗಲ್ಲ. ಅಂತರಂಗ ಪ್ರಾಣಾಯಾಮ, ನಮ್ಮ ಉಸಿರಾಟದ ಕ್ರಿಯೆ ಏನಿದೆ, ಆ ಉಸಿರಾಟದ ಕ್ರಿಯೆಯನ್ನ ಆದಷ್ಟು ಕಡಿಮೆ ಮಾಡತಕ್ಕಂತ ಒಂದು ವ್ಯವಸ್ಥೆ. ಸಾಮಾನ್ಯವಾಗಿ ನಾವು 1 ನಿಮಿಷಕ್ಕೆ 18ರಿಂದ 20 ಸಲ ಉಸಿರಾಡಬಹುದು. ಇದಕ್ಕೆ 1ಕ್ಕೆ 4ರಷ್ಟು ನಮ್ಮ ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ನಾವು 18 ಸಲ ಉಸಿರಾಡಿದ್ರೆ 18 4 72 ಸಲ ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಜೀವನದ ಒಂದು ಸ್ಥಿತಿಯನ್ನ ಹಿಡ್ಕೋಬೇಕು ಅಂದ್ರೆ ಅಥವಾ ಅಳಿಬೇಕು ಅಂದ್ರೆ ವಿಶೇಷವಾಗಿ ಹೃದಯ ಯಾವ ಸ್ಥಿತಿಯಲ್ಲಿ ಇದೆ ಅಂತ ನಾವು ಕಂಡ್ಕೋಬೇಕು. ಆ ಹೃದಯದ ಬಡಿತವನ್ನ ಕಡಿಮೆ ಮಾಡಿದ್ರೆ ನಮ್ಮ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರ. ಅದನ್ನ ನಾವು ಪ್ರಾಣಾಯಾಮದಿಂದ ಸಾಧನೆ ಮಾಡಬಹುದು. ನಮ್ಮ ಉಸಿರಾಟದ ಗತಿಯನ್ನ ನಿಧಾನವಾಗಿ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸೋ ಗತಿ, ಅದರ ಒಂದು ಗತಿ ಏನಿದೆ, ಸ್ಪೀಡ್ ಏನಿದೆ, ಅದನ್ನ ಕಡಿಮೆ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಪ್ರಾಣಾಯಾಮ. ಇದರ ಹಲವಾರು ಪ್ರಾಣಾಯಾಮಗಳ ಬಗ್ಗೆ ನಾನಿಲ್ಲಿ ಉಲ್ಲೇಖ ಮಾಡಕ್ ಹೋಗಲ್ಲ. ಪ್ರಾಣಾಯಾಮದ ನಂತರ ಈ ಮೊದಲನೇ 4 ಅಂಗಗಳು ಬಹಿರಂಗ ಯೋಗದ ಅಂಗಗಳು. ಶಾರೀರಿಕವಾದ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲಾ ವ್ಯಕ್ತಿಗಳು ಮಾಡಬೇಕು. ಇಲ್ಲ ಸ್ವಲ್ಪ ನಾನು ಇನ್ನೂ ಉತ್ತಮ ಸ್ಥಿತಿಯಲ್ಲಿ ಪ್ರಯತ್ನ ಮಾಡ್ತೇನೆ, ಇನ್ನೂ ಮೇಲ್ಮಾರ್ಗಕ್ಕೆ ಹೋಗಕ್ಕೆ ಇಷ್ಟಪಡ್ತೇನೆ, ವಿಶೇಷವಾಗಿ ಅಂತರಂಗ ಸಾಧನೆಗೆ ಹೋಗಕ್ಕೆ ಇಷ್ಟಪಡ್ತೀನಿ ಅಂದವರು ಮುಂದಿನ ಒಂದು ಅಂಗ ಪ್ರತ್ಯಾಹಾರ. ಕೇಳಿದ್ರಲ್ಲ ವೀಕ್ಷಕರೇ, ಅಷ್ಟಾಂಗ ಯೋಗದ ಬಹಳ ಮುಖ್ಯವಾದ ಅಂಗ ಪ್ರತ್ಯಾಹಾರ. ಮೊದಲನೇ 4 ಅಂಗದ ಬಹಿರಂಗ ಯೋಗ, ಕೊನೆಯ 3 ಅಂಗ ಅಂತರಂಗ ಯೋಗ, ಎರಡಕ್ಕೂ ಕೊಂಡಿಯಾಗಿ ನಿಲ್ಲತಕ್ಕಂಥದ್ದು ಪ್ರತ್ಯಾಹಾರ. ಪ್ರತಿ ಆಹಾರೇ, ಹಿಂದಕ್ಕೆ ಎಳೆಕೊಳ್ಳುವುದು, ಹಿಂದಕ್ಕೆ ಎಳೆಯುವುದು, ವಿಡ್ರಾ, ಏನನ್ನು ನಮ್ಮ ಮನಸ್ಸನ್ನು ಬಾಹ್ಯ ಪ್ರಪಂಚದಿಂದ ಒಳಗೆ ಎಳ್ಕೊಳ್ಳುವುದು. ನಮ್ಮ ಮೊದಲೇ ಹೇಳ್ದಂಗೆ ಮನಸ್ಸು ಎಲ್ಲ ಸಮಸ್ಯೆಗಳು ಕಾರಣ ಆಗುತ್ತೆ. ಒಂದು ಬಿಕಾರಿ ತರ ಇದೆ, ಎಲ್ಲಕ್ಕೂ ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಕಡೆನೂ ಹೋಗ್ತಾ ಇರುತ್ತೆ. ಅದನ್ನ, ಆ ಮನಸ್ಸನ್ನ ಅಂತರ್ಮುಖಿ ಮಾಡುವುದು, ಮನಸ್ಸನ್ನ ಅಂತರ್ಮುಖಿ ಮಾಡುವುದೇ ಪ್ರತ್ಯಾಹಾರದ ಮುಖ್ಯವಾದ ಉದ್ದೇಶ. ಯಾವಾಗ ನಾನು ಪ್ರತ್ಯಾಹಾರ ಮಾಡ್ತೇನೆ ಆವಾಗ ನಾನು ಮುಂದಿನ ಸ್ಥಿತಿಗೆ ಹೋಗಕ್ಕೆ ನಾನು ತಯಾರಾಗ್ತೇನೆ. ಅದು ಧಾರಣ. ಮನಸ್ಸನ್ನು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ, ಒಂದು ಆಕೃತಿಯ ಮೇಲೆ, ಒಂದು ಶಬ್ದದ ಮೇಲೆ ಏಕಾಗ್ರ ಮಾಡಿ ಚಿತ್ತವನ್ನು ಇಡುವುದು. ದೇಶ ಬಂದ ಚಿತ್ತಸ್ಯ ಧಾರಣ. ದೇಶ ಅಂದ್ರೆ ಯಾವುದಾದ್ರು ಒಂದು ಜಾಗ, ಯಾವುದಾದ್ರೂ ಒಂದು ಶಬ್ದ, ಯಾವುದೋ ಒಂದು ಆಕೃತಿ. ಅದು ಹೂವಾಗ್ಬೋದು, ತುಪ್ಪದ ದೀಪ ಆಗ್ಬೋದು, ಆಕಾಶ ಆಗ್ಬೋದು, ಅಥವಾ ಉತ್ತಮವಾದ ಕೊಳಲಿನ ಶಬ್ದ, ವೀಣೆ ಶಬ್ದ, ವಯಲಿನ್ ಶಬ್ದ ಆಗ್ಬೋದು. ಅದರ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು, ಇದು ಧಾರಣ. ಧಾರಣದ ನಂತರವೇ ತತ್ರ ಪ್ರತ್ಯೇಕ ಸ್ಥಾನತಾ ಧ್ಯಾನಂ. ಯಾವ ವಸ್ತುವಿನ ಮೇಲೆ, ಯಾವ ಶಬ್ದದ ಮೇಲೆ ಅಥವಾ ಯಾವ ಆಕೃತಿಯ ಮೇಲೆ ನನ್ನ ಮನಸ್ಸನ್ನು ನಾನು ಹಿಡಿದಿಟ್ಟಿರ್ತೇನೆ, ಅದೇ ವಸ್ತುವಿನ ದೇಶ ಬಂದ ಚಿತ್ತಸ್ಯ ಧಾರಣ. ನಮ್ಮ ಮನಸ್ಸನ್ನು ಯಾವುದಾದ್ರು ಒಂದು ವಸ್ತುವಿನ ಬಗ್ಗೆ, ಆಕೃತಿಯ ಬಗ್ಗೆ, ಶಬ್ದದ ಬಗ್ಗೆ ಹಿಡಿದಿಡ್ತಕ್ಕಂಥದ್ದೇ ಧಾರಣ. ಧಾರಣದ ನಂತರವೇ ಧ್ಯಾನ. ಮನಸ್ಸನ್ನು ಯಾವ ವಸ್ತುವಿನ ಮೇಲೆ ಹಿಡಿದಿಟ್ಟೀನಿ ಅಥವಾ ಯಾವ ಶಬ್ದದ ಮೇಲೆ ಕೇಂದ್ರೀಕರಿಸಿದ್ದೇನೆ, ಅದೇ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಇನ್ನೂ ಹೆಚ್ಚು ಸಮಯ, ಅದು ಕೆಲವು ನಿಮಿಷಗಳಾಗ್ಬೋದು, ಕೆಲವು ಗಂಟೆಗಳಾಗ್ಬೋದು, ಕೆಲವು ದಿನಗಳು ಕೂಡ ಆಗ್ಬೋದು, ಯಾವಾಗ ನಾ ಮುಂದುವರಿಸ್ತೇನೆ ಅದೇ ಧ್ಯಾನದ ಭಾಗವಾಗ. ತತ್ರ ಪ್ರತ್ಯೇಕತಾನತ. ಏಕತಾನ, ಒಂದೇ ರೇಖೆ, ಹೇಗೆ ಯಾವುದೇ ಒಂದು ಲೈನಲ್ಲಿ ಎಳೆದಾಗ ಎಲ್ಲೂ ಮುಂದಕ್ಕೆ ಹೋಗಲ್ಲ, ಒಂದೇ ದೃಷ್ಟಿಯಲ್ಲಿ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ.
ಒಂದ್ ಸಿಂಗಲ್ ಲೈನ್, ಏಕತಾನ, ನೇರವಾಗಿ ಒಂದು ತುಂಡು ನೀರು ನಾವು ದಾರ ಹಿಡ್ಕೊಂಡ್ರೆ ಅದು ತುದಿಯವರೆಗೂ ಹೋಗುತ್ತೋ, ಮಧ್ಯ ಅಲ್ಲಿ ಉಳಿಯಿದೆ ಅಥವಾ ಬೀಳಿದೆ ಅಥವಾ ಕತ್ತರಿಸಿದೆ. ಅದೇ ರೀತಿ ಮನಸ್ಸು ಪದೇ ಪದೇ ವಸ್ತುವಿನ ಮೇಲೆ ಹೋಗ್ತಾ ಇದ್ರೆ ಅದು ಧ್ಯಾನದ ಭಾಗ. ಈ ಧ್ಯಾನ ಮತ್ತು ಧಾರಣ ನಮ್ಮ ದೇಹದ ಯಾವುದೇ ಅಂಗದ ಮೇಲೆ ಕೂಡ ಆಗ್ಬಹುದು, ದೇಹದ ಹೊರಗಡೆ ವಸ್ತುಗಳ ಮೇಲೆ ಕೂಡ ನಾವು ಮಾಡ್ತೀವಿ. ದೇಹದ ಒಳಗಡೆ ಅಂದ್ರೆ ನಮ್ಮ ಹೆಬ್ಬೆರಳಿನ ತುದಿ, ಎರಡೂ ಹುಬ್ಬುಗಳ ಮಧ್ಯೆ ಭ್ರೂ ಮಧ್ಯ ದೃಷ್ಟಿ ಅಂತ ಹೇಳ್ತೀವಿ, ಮತ್ತು ನಾಸಿಕಾಗ್ರ ದೃಷ್ಟಿ, ಮೂಗಿನ ತುದಿ ದೃಷ್ಟಿ, ಹೃದಯದ ಭಾಗದಲ್ಲಿ ನಾವು ಮನಸ್ಸನ್ನು ಕೇಂದ್ರೀಕರಿಸಬಹುದು, ನಾಭಿಯ ಭಾಗದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬಹುದು, ನಮ್ಮ ಉಸಿರಾಟದ ಗತಿ, ಹೃದಯದ ಬಡಿತ, ಇವುಗಳ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬಹುದು. ಅಥವಾ ಹೊರಗಡೆಯ ವಸ್ತುಗಳು, ಆಕಾಶ, ನಿರ್ಮಲ ಆಕಾಶ, ಹಕ್ಕಿಯ ಚಿಲಿಪಿಲಿ ಗುಟ್ಟುವಿಕೆ, ಮಳೆ ನೀರಿನ ಶಬ್ದ, ಅಥವಾ ಒಂದು ಯಾವುದೋ ಒಂದು ವಾದ್ಯದ ಒಂದು ಶಬ್ದ, ವಯಲಿನ್ ಇರ್ಬೋದು, ವೀಣೆ ಇರ್ಬೋದು, ಕೊಳಲ್ ಇರ್ಬೋದು, ಅಥವಾ ಯಾವ್ದಾದ್ರು ಹೂವು ಇರ್ಬೋದು, ಒಳ್ಳೆ ಚಿತ್ರ ಇರ್ಬೋದು. ಇದರಲ್ಲಿ ಮನಸ್ಸು ಪದೇ 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 ಹೋಗ್ತಾ ಇದ್ರೆ ಅದು ಧ್ಯಾನ ಆಗುತ್ತೆ. ಕೊನೆಗೆ ನಾವು ತಲುಪುವಂಥದ್ದು ಸಮಾಧಿ. ಸಮಾಧಿಯಲ್ಲಿ ಮನಸ್ಸಿನ ಯಾವುದೇ ಯೋಚನೆಗಳನ್ನು ನಾವು ಹೊರಗಡೆ ಹಾಕ್ತೀವಿ. ಮನಸ್ಸು ಸಂಪೂರ್ಣವಾಗಿ ಯೋಚನಾರಹಿತವಾಗಿರುತ್ತದೆ. ಕೇವಲ ನಾನು ಯಾವ ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದ್ದೀನಿ ಅದೇ ವಸ್ತುವಿನ ಮೇಲೆ ಮನಸ್ಸು ಪದೇ ಪದೇ ಹೋಗ್ತಾ ಇರುತ್ತೆ, ಮತ್ತು ಆ ವಸ್ತು ಮತ್ತು ನಾನು ಇಬ್ಬರು ಒಂದೇ ಆಗತಕ್ಕಂಥದ್ದು. ಸ್ಟೇಟ್ ಆಫ್ ಮರ್ಜಿಂಗ್ ಆಫ್ ಬೋತ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಆ ವಸ್ತುವಿನ ಬಿಟ್ಟು ನನಗೆ ಇನ್ನೇನೂ ಗೊತ್ತಿಲ್ಲ. ಈ ಸ್ಥಿತಿ ಸಮಾಧಿ ಸ್ಥಿತಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಕೂಡ ನಾವು ಅಷ್ಟಾಂಗ ಯೋಗವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದ್ರೆ ಸಾಕಷ್ಟು ಶಾರೀರಿಕ, ವಿಶೇಷವಾಗಿ ಮಾನಸಿಕ ಮತ್ತು ಮನೋವೈಜ್ಞಾನಿಕ ಸಮಸ್ಯೆಗಳು ಉಂಟಾಗುವುದಿಲ್ಲ. ಇವತ್ತಿದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದೆ, ಸಾಕಷ್ಟು ಸಂಶೋಧನೆಗಳಾಗಿದೆ. ಸಾಕಷ್ಟು ಮಾನಸಿಕ ಸಮಸ್ಯೆಗಳಿಗೆ ನಮ್ಮ ಹತ್ತಿರವಿರ್ತಕ್ಕಂಥ ಬೆಂಗಳೂರಿನ ನಿಮ್ಯಾನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ನ್ಯೂರೋಸ್ ಅಲ್ಲೂ ಕೂಡ ಸಾಕಷ್ಟು ಸಂಶೋಧನೆಗಳಾಗಿದೆ. ಅಂದ ಅಷ್ಟಾಂಗ ಯೋಗದ ಅಭ್ಯಾಸದಿಂದ ಸಾಕಷ್ಟು ಮಾನಸಿಕ ರೋಗಗಳನ್ನ ನಾವು ಕಡಿಮೆ ಮಾಡಬಹುದು. ದೈನಂದಿನ ಮಾನಸಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೋಬಹುದು ನಾವು, ಮತ್ತು ನಮ್ಮ ಶಾರೀರಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದನ್ನ ವಿಶೇಷವಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಶಾರೀರಿಕ ಕ್ರಿಯೆಯೊಂದಿಗೆ, ಆಸನದೊಂದಿಗೆ ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಮಾಡೋಣ. ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡೋಣ, ಜಿಜ್ಞಾಸೆಯನ್ನು ಹೆಚ್ಚಿಸ್ಕೊಳ್ಳೋಣ, ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಶಾರೀರಿಕ ಆಸನದೊಂದಿಗೆ ಯಮ ನಿಯಮದ ಬಗ್ಗೆ, ಆಸನದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಧಾರಣ ಮತ್ತು ಧ್ಯಾನದ ಬಗ್ಗೆ ನಮ್ಮ ಅರಿವನ್ನು ಹೆಚ್ಚಿಸ್ಕೊಳ್ತಾ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ. ಎಲ್ಲರೂ ಆರೋಗ್ಯವಾಗಿ, ವಿಶೇಷವಾಗಿ ಮಹಿಳೆಯರಲ್ಲಿ ಆರೋಗ್ಯ ಈ ವರ್ಷದ ಒಂದು ಮೂಲ ಥೀಮ್ ವಿಷಯ, ಮುಖ್ಯ ವಿಷಯ. ಅದರಿಂದ ಮಹಿಳೆಯರಲ್ಲಿ ವಿಶೇಷವಾಗಿ, ಯಾಕೆಂದ್ರೆ ಮಹಿಳೆಯರಲ್ಲಿ ಇವತ್ತಿನ ಸ್ವಲ್ಪ ಹೆಚ್ಚು ಒತ್ತಡ ಇರುತ್ತೆ. ಮನೆ ಕೆಲಸ ಮಾಡ್ಬೇಕು, ಹೊರಗಡೆನೂ ಕೆಲಸ ಮಾಡ್ಬೇಕು, ಶಾರೀರಿಕ ಸಮಸ್ಯೆಗಳು. ಅದರಿಂದ ಎಲ್ಲಾ ಮಹಿಳೆಯರು ಪ್ರತಿನಿತ್ಯವೂ ಕಡಿಮೆ ಪಕ್ಷ ಒಂದು 30-45 ನಿಮಿಷ ಶಾರೀರಿಕ ಕ್ರಿಯೆ ಮತ್ತು ಅಷ್ಟಾಂಗ ಯೋಗದ ಅಭ್ಯಾಸವನ್ನ ಮಾಡಿದ್ರೆ ನಮ್ಮ ಆರೋಗ್ಯವನ್ನ ಬಹಳ ಚೆನ್ನಾಗಿ ಕಾಪಾಡ್ಕೋಬಹುದು ಅಂತ ಹೇಳ್ತೀನಿ. ನಮಸ್ಕಾರ, ಧನ್ಯವಾದ. ನಿಮಗೂ ಸಹ ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಇಷ್ಟೋ ತನಕ ಉಪಸ್ಥಿತರಿದ್ದು ಯೋಗದ ಬಗ್ಗೆ ಮತ್ತು ಅಷ್ಟಾಂಗ ಯೋಗದ ಬಗ್ಗೆ ಸವಿವರವಾಗಿ ಎಳೆಯಾಗಿ ತುಂಬಾ ಚೆನ್ನಾಗಿ ಅದರೆಲ್ಲ ಮಹತ್ವವನ್ನ ತಿಳಿಸ್ಕೊಡ್ತಾ ಅಷ್ಟಾಂಗ ಯೋಗ ಅಂದರೆ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ನಮ್ಮ ಜೊತೆಗೆ ಹಂಚಿಕೊಂಡಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ.